ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಸೊ ಫ್ರೆಂಡ್ಸ್, ಇದು ನಿನ್ನೆ ಮೊನ್ನೆ ಆಗಿರುವಂಥ ವಿಡಿಯೋ ಅಲ್ಲ. ನಿಮಗೆ ವಿಡಿಯೋ ನೋಡಿದ್ರೆ ಅರ್ಥ ಆಗಿರುತ್ತೆ. ಒಂದು ಬಡವರ ಮನೇನ ಹೊಡೆದಾಕ್ತಾ ಇರೋದು ನಮ್ಮ ಒಂದು ಪೊಲೀಸ್ ಅಧಿಕಾರಿಗಳು ಅಂತ. ಬಟ್ ಇದು 1 ವರ್ಷ 2 ತಿಂಗಳ ಮೇಲೆ ಆಗಿರುವಂಥ ಒಂದು ಘಟನೆ ಇದು. ಆದರೆ ಈ ಒಂದು ಘಟನೆ ನಡೆದಾಗ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಬಡವರು ಅಂದರೆ ಒಂದು ಗುಡಿಸಲನ್ನ ಕಟ್ಕೊಂಡಿದ್ದಾರೆ. ಸೊ ಸತತ 20 ವರ್ಷಗಳಿಂದ ಅವ್ರು ಜೀವನ ಮಾಡ್ತಾ ಹೋಗ್ತಾ ಇದ್ರು. ಸೊ ಸಡನ್ ಆಫ್ ಅಂದರೆ ಯಾವುದೇ ಒಂದು ನೋಟಿಸನ್ನು ಕೊಡದೆ ಪೊಲೀಸರು ಬಂದು ಏಕಾಏಕ ಮನೇನ 1 ನಿಮಿಷದಲ್ಲಿ ನೆಲ ಸಮಾಧಿ ಮಾಡಿಬಿಡ್ತಾರೆ. ಒಬ್ಬ ಬಡವ ಜನರಿಗೆ ಬೇಕಾಗಿರೋದು ಒಂದು ಊಟ, ಬಟ್ಟೆ ಮತ್ತು ಇರಲು ವಸತಿ. ಸೊ ಇಷ್ಟು ಇದ್ದಾಗ ಆ ಸಣ್ಣ ಮನೆ, ಒಂದು ಗುಡಿಸಲನ್ನು ಅವ್ರು ಮಾಡಿಕೊಂಡು ಅವರ ಒಂದು ವೃತ್ತಿಯನ್ನು ಮಾಡಿಕೊಂಡು ಅಲ್ಲಿ ಜೀವನ ಮಾಡ್ತಾ ಹೋಗ್ತಾ ಇರ್ತಾರೆ. ಅಲ್ಲಿ ಏನೇ ಒಂದು ತೊಂದರೆ ಆಗಿದ್ರು ಅವ್ರು ಹೇಳೋ ಪ್ರಕಾರ ಅಲ್ಲಿ ರೇಣುಕಮ್ಮ ಅಂತ ಅನ್ನೋರ ಮನೆ ಇದೆ. ಸೊ ಅದು ಸರ್ಕಾರದ ಒಂದು ಸೇರಿರೋದು ಅಂತ ಅಂದ್ಬಿಟ್ಟು ಹೊಡೆದಾಕಿದ್ದಾರೆ ಅಂತ ಅಂದ್ಬಿಟ್ಟು ಅಧಿಕಾರಿಗಳು ಹೇಳ್ತಾ ಇರೋದು. ಬಟ್ ಅದೇನಪ್ಪ ಅಂತಂದರೆ ಅಲ್ಲಿ ಇರುವವರು ರಾಧಮ್ಮ ಅಂತೇಳಿ. ಸೊ ಅವರ ಮನೆ ಆಗಿರುತ್ತೆ ಅದು. ಸೊ ಅಲ್ಲಿ ಏನಾದರೂ ಒಂದು ತಪ್ಪುಗಳು ನಡೆದಿರ್ಬೋದು. ಬಟ್ ಅದನ್ನು ಕೂಲಂಕುಷವಾಗಿ ನೋಡ್ದೇನೆ ಏಕಾಏಕಿ ಅಂದರೆ ಒಂದು ನೋಟಿಸ್ ಕೊಡ್ದೇನೆ, ಈವನ್ 1 or 2 ಮಂತ್ ಬಿಫೋರ್ ಅವರು ನೋಟಿಸ್ ಕೊಡಬೇಕಾಗಿತ್ತು. ಸೊ ಅವ್ರು ಕೋರ್ಟಿಗೆ ಹೋಗಿ ಅದು ಒಂದು ಇತ್ಯರ್ಥ ಮಾಡ್ಕೊಳ್ಳೋರು. ಬಟ್ ಸಡನ್ ಆಗಿ ಬಂದುಬಿಟ್ಟು ಈ ರೀತಿ ಒಂದು ಮನೇನ ನೆಲಸಮ ಮಾಡಿದ್ದಾರೆ. ಇದು ಒಂದು ದಲಿತ ಕುಟುಂಬ, ಹೆಸರು ರಾಧಮ್ಮ ಮತ್ತು ಮುತ್ತುಸ್ವಾಮಿ ಅಂತ ಅಂದ್ಬಿಟ್ಟು. ಸೊ ಇವರು ಬಡವರು ನ್ಯಾಯ ಕೇಳಬಾರ್ದು. ನ್ಯಾಯ ಕೇಳೋದು ಒಂದು ದೊಡ್ಡ ಅನ್ಯಾಯ. ಸೊ 1 ವರ್ಷ 2 ತಿಂಗಳಾದರೂ ಅವರಿಗೆ ಯಾವುದೇ ರೀತಿಯ ಒಂದು ಸರ್ಕಾರದಿಂದ ಸಹಾಯ ಆಗಿಲ್ಲ, ಅಥವಾ ಅದು ಏನಾಗಿದೆ ಅದು ಏನು ಅಂತ ಕ್ಲಾರಿಟಿ ಯಾವ ಅಧಿಕಾರಿಗಳು ಕೊಡ್ತಾ ಇಲ್ಲ. ಸೊ ಮನೆ ಕಂಪ್ಲೀಟಾಗಿ ನೆಲಸಮ ಆಯಿತು. ಇದಕ್ಕೆ ಸಾಥಾಗಿ ಸೌಜನ್ಯ ಹೋರಾಟಗಾರರಾದ ಜಯಂತ್ ಟಿ ಅವರು ಸೊ ಇವರಿಗೆ ಸಪೋರ್ಟ್ ಮಾಡಲಿಕ್ಕೆ ಅಂತ ಡಿಸೆಂಬರ್ 22ನೇ ತಾರೀಕಿಂದನೂ ಹೋರಾಡ್ತಾ ಇದ್ದಾರೆ. ಬಟ್ ಯಾವುದೇ ಒಂದು ಯೂಸ್ ಆಗ್ತಾ ಇಲ್ಲ. ಸತತ 16 ದಿನಗಳ ಕಾಲ ಧರಣಿ ಮಾಡಿದ್ದಾರೆ. ಚಳಿ ಗಾಳಿ ಲೆಕ್ಕಿಸದೆ ರಾಧಮ್ಮ, ಮುತ್ತುಸ್ವಾಮಿ ಮತ್ತು ಜಯಂತ್ ಟಿ ಅವರು ಆ ಒಂದು ಪುತ್ತೂರಿನ AC ಆಫೀಸ್ ಮುಂದೆಯೇ ಅವರು ಧರಣಿ ಮಾಡ್ತಾ ಇದ್ರು ಸಹ ಅಲ್ಲಿ ಯಾವುದೇ ಒಂದು ಅಧಿಕಾರಿಗಳು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಮತ್ತು ಆ ಆಫೀಸ್ಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಅವರು ಕಾಂಪೌಂಡಿಂದ ಮುಂದೆ ಒಂದು ರೋಡ್ ಸೈಡಲ್ಲಿ ಅವರು ವೇಟ್ ಮಾಡ್ತಾ ಇರ್ತಾರೆ. ಬಟ್ ಆದರೂ ಯಾವುದೇ ಒಂದು ಅಧಿಕಾರಿಗಳು ಅವರಿಗೆ ಸರಿಯಾದ ಉತ್ತರ ಕೊಡ್ತಾ ಇಲ್ಲ. ಆದರೆ MLA ಅಶೋಕ್ ಕುಮಾರ್ ರಾಯ್ ಅವರು ಮಾತ್ರ ಬಂದು ಒಂದು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ತಿಳ್ಕೊಂಡು ಮುಂದುವರಿತೀವಿ. ಸೊ ನೋಡೋಣ, ಒಂದು ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು. ಬಟ್ ನಿಜವಾಗ್ಲೂ ದಲಿತ ಮುಖಂಡರು ಏನು ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎಷ್ಟೊಂದು ಭಾಷಣ ಮಾಡ್ತಾರೆ, ಎಷ್ಟು ಮಾತಾಡ್ತಾರೆ. ಇವತ್ತಿನ ದಿನ ಒಂದು ದಲಿತ ಕುಟುಂಬ, ಒಂದು ಬಡ ಕುಟುಂಬ ಬೀದಿಯಲ್ಲಿದ್ದರೂ ಸಹ ಒಬ್ಬರು ಬಂದು ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಎಸ್ಪೆಷಲಿ ನಾನು ಹೇಳ್ತಾ ಇರೋದು ಸಂದೇಶ್ ASSK ಇವರನ್ನು ನಾನು ತುಂಬ ಹೊಗಳಿ ಹಾಡಿ ಒಂದು ವೀಡಿಯೋನೇ ಮಾಡಿದ್ದೀನಿ. ಆದರೆ ಈಗ ಅವರು ರಿಯಲಿ ಇದ್ರ ಬಗ್ಗೆ ಮಾತಾಡ್ತಾ ಇರೋದು ನೋಡಿ ನನಗೆ ರಿಯಲಿ ಶಾಕ್ ಆಗ್ತಾ ಇದೆ. ಎಂಥ ಪ್ರಭಾವಿ ವ್ಯಕ್ತಿಗಳ ಪ್ರಭಾವ ಇರ್ಬೋದು. ಯಾಕೆಂತಂದರೆ ಈವನ್ ಸುಳ್ಯದ MLA ದಲಿತ ಮಹಿಳೆ, ಸೊ ಭಾಗೀರಥಿ ಮುರುಳಿ ಅವರು. ಸೊ ಇವರು ಸಹ ಒಂದು ಮಾತು ಮಾತಾಡ್ತಾ ಇಲ್ಲ. ಪ್ಲಸ್ ಅಲ್ಲಿ ಒಂದು ದಲಿತ ಕುಟುಂಬ ಬೀದಿಯಲ್ಲಿದ್ದರೂ ಸಹ ಅವರು ಯಾರೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಸೊ ಇದರ ಅರ್ಥ ನಿಮಗೇನಾಗುತ್ತೆ? ಸೊ ತುಂಬಾ ಬೇಜಾರಾಗುತ್ತೆ ಇದು ಈ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನನಗಂತೂ. ಅಂದರೆ ಬಡವರು, ಅವರಿಗೆ ಬೆಲೆನೇ ಇಲ್ವಾ? ಬಡವರ ಜೀವಕ್ಕೆ ಬೆಲೆನೇ ಇಲ್ಲ ಆಗೋಗಿದೆ. ಅದೇ ಶ್ರೀಮಂತರು ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಬೇನಾಮಿ ಆಸ್ತಿಗಳು ಮಾಡಿಕೊಂಡು 100 ಕೋಟಿ 1000 ಕೋಟಿ ಮೋಸ ಮಾಡ್ತಾ ಇರ್ತಾರೆ. ಅಂಥವ್ರನ್ನ ಪೊಲೀಸ್ ಅಧಿಕಾರಿಗಳು ಟಚ್ಚು ಮಾಡೋಕ್ಕೆ ಹೋಗಲ್ಲ. ಆದರೆ ಒಬ್ಬ ಬಡವ್ರ ಮೇಲೆ ಮಾತ್ರ ಎಂಥ ಸಿಂಗಮ್ ಮಾಡಿಬಿಡ್ತಾರೆ. ಮತ್ತು ರಣಧೀರಗಳ ಥರ ಬಂದು ಎಲ್ಲ ಮನೆಯಿಂದ ಐಟಮ್ಗಳೆಲ್ಲ ಹೊರಗಡೆ ಇಟ್ಟು ಏಕಾಏಕಿ ಒಂದು JCBನ ನುಗ್ಗಿಸಿ ಕಂಪ್ಲೀಟಾಗಿ ಮನೆ ನೆಲಸಮ ಮಾಡ್ತಾರೆ. ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಯಾವುದೋ ಒಬ್ಬ ಪ್ರಭಾವಿ ವ್ಯಕ್ತಿಯಿಂದ ಅಂದರೆ ಅವರು ಒಂದು ಬಡವರು ಒಂದು ಬೀದಿ ಪಾಲಾಗಿದ್ದಾರೆ ಅನ್ನೋದು. ಸೊ ಅದು ಏನೇ ಆದ್ರೂ ಅದನ್ನು ತನಿಖೆ ಮಾಡಿ ಅದಕ್ಕೊಂದು ನ್ಯಾಯ ಒದಗಿಸ್ಕೊಡಿ. ಅವ್ರಿಗೊಂದು ಮನೇನ ಅದಕ್ಕೆ ಸರ್ಕಾರಕ್ಕೆ ಸೇರಿದರೆ ಅವರಿಗೆ ಪರ್ಯಾಯವಾಗಿ ಒಂದು ಮನೇನೋ ಅಥವಾ ಅವ್ರಿಗೆ ಏನಾದರೂ ಒಂದು ಹೆಲ್ಪ್ ಮಾಡಬೇಕು. ಯಾಕಂದರೆ ಸರ್ಕಾರದಿಂದ ಕೇವಲ ಬಡವರ ಓಟಿಗಷ್ಟೇ ಸೀಮಿತ ಆದರು. ಬಡವರ ಜೀವನ, ಬಡವರು ಕೇವಲ ಅವರಿಗೆ ಸರ್ಕಾರಕ್ಕೆ ಓಟಿಗಾಗಿ ಅಷ್ಟೇ ಸೀಮಿತ ಆದ್ರೆ AC ಕಚೇರಿ ಮುಂದೆ ಅವರು 17 ದಿನದಿಂದ
ಹೋರಾಟ ಮಾಡ್ತಾ ಇದ್ದಾರೆ. ಸೊ ಅಲ್ಲೇ ಓಡಾಡ್ತಾ ಇದ್ದಾರೆ ಎ ಸಿ ಅವರಾಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು. ಬಟ್ ಅವ್ರಿಗೇನು ಅನ್ನಿಸ್ತಾ ಇಲ್ವಾ, ಇಲ್ಲಿ ಒಂದು ಫ್ಯಾಮಿಲಿ ಅಥವಾ ಈ ರೀತಿ ಒಂದು ಬಡವರು ಬೀದಿಯಲ್ಲಿ ಕೂತಿದ್ದಾರೆ, ಒಬ್ಬ ಸೌಜನ್ಯ ಹೋರಾಟಗಾರರು ಅವ್ರಿಗೆ ಅವ್ರು ಸಾಥ್ ನೀಡ್ತಾ ಇದ್ದಾರೆ. ಇನ್ನು ನೀವು ಅದ್ರ ಬಗ್ಗೆ ಯೋಚನೆ ಮಾಡದೆ ಅವ್ರ ಪಾಡಿಗೆ ಅವರು ಯಾವುದೇ ಓಡಾಡ್ತಾ ಇದ್ದಾರೆ ಅಂತಂದರೆ ರಿಯಲಿ ಅದು ಶಾಕ್ ಆಗುತ್ತೆ. ಅಷ್ಟೇ ಅಲ್ಲ, ಅಷ್ಟೆಲ್ಲ ಓದಿದ್ದು ಅವ್ರಿಗೆ ಬರೀ ಓದು ಅಧಿಕಾರ ಅಷ್ಟೇ ಆಯಿತಾ, ಅವ್ರಿಗೊಂದು ಮನುಷ್ಯತ್ವ ಅನ್ನೋದೇ ಕಳ್ಕೊಂಡ್ರ ಅಂತ ಅಂದ್ಬಿಟ್ಟು. ಇನ್ನು ಬುರುಡೆ ಮೀಡಿಯಾದಲ್ಲಿ ನಟ ದರ್ಶನ್ ಅವರ ಒಂದು ಕಮೋಡ್ ಬಗ್ಗೆನೇ ಬ್ರೇಕಿಂಗ್ ನ್ಯೂಸ್ ಆಗಿ ತೋರಿಸಿದ್ರು. ಆದರೆ ಇಲ್ಲೊಬ್ಬ ಬಡ ಕುಟುಂಬ ಬೀದಿಯಲ್ಲಿ ಬಿದ್ದಿದ್ರು ಸಹ ಬುರುಡೆ ಮೀಡಿಯಾಗಳಲ್ಲಿ ಒಂದು ದಿನವೂ ಪ್ರಸಾರ ಆಗ್ತಾ ಇಲ್ಲ. ಸೊ ಈ ಒಂದು ಪ್ರಕರಣಕ್ಕೆ ಅಥವಾ ಈ ಒಂದು ಇವರಿಗೆ ಇಂಥ ಬಡ ಜನರಿಗೆ ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು ನಾವು ಸಹ ದೇವ್ರ ಹತ್ರ ಪ್ರೇ ಮಾಡೋಣ ಮತ್ತು ಸೌಜನ್ಯ ಹೋರಾಟಗಾರ ಜಯಂತ್ ಟಿ ಅವರ ಒಂದು ಸಾಥಾಗಿ ನಿಂತ್ಕೊಳ್ಳೋಣ. ಸೊ ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ಈ ಪ್ರಕರಣದ ಬಗ್ಗೆ ಕಮೆಂಟ್ ಮಾಡಿ. ಮತ್ತು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.